सर बेटा सी देर also दी ಏನದು ಹುಳಾಣ ಮುಡಿಸೋದು ಆಗಿದೆ ಓಪನ್ ಆಗಿ ನಮ್ಮ ಮಕ್ಕಳೇನು ಹೆಚ್ಚು ಕಡಿಮೆ ಆಗಿದೆ. ಯಾರು ಸರ್ ನಮ್ಗೆ ಜವಾಬ್ದಾರಿ? ನಮಗೆ ಬೇರೆ ಏನೇನು ಐಟಮ್ ತಗೊಂಡಿದ್ದು ಸರ್? ಸರ್ ನಾವು ಅಂಜು ಒಂದೇ ಸರ್ ತಗೊಂಡಿರೋದು ನೋಡಿ, ಬಿಲ್ ಎಲ್ಲ ಇದೆ ನೋಡಿ ಸರ್. ಅವ್ರಿಗೆ ಹಾಕಿರೋದು ನಿನ್ನೆ ತೊಗೊಂಡೋಗಿರೋದು ಬಿಲ್ ಎಲ್ಲ ಇದೆ ನೋಡಿ ಸರ್. ನಿನ್ನೆ ತೊಗೊಂಡೋಗಿರೋದು ಎಲ್ಲ ಬಿಲ್ಲೇ ಐತೆ. ತೊಗೊಂಡ ಇರೋ ನಿಮಿಷ ಈ ಕಮ್ಮಿ ತೊಗೊಂಡ ಇದೆ ಅದೇನು ಹೇಳ್ತಾರಲ್ಲ ನಾ ದುಡ್ಡು ಕೊಟ್ಟು ಎಲ್ಲ ತಪ್ಪು ಚಿಂದ ನೆನ್ಕೊಂಡು ಪಡ್ನಲ್ಲ ಹುಳ ಬಿದ್ದಿದೆ ಸರ್. ಬಿದ್ದಿರುವ ಈಗಾಗಲೇ ಟೆಸ್ಟ್ ಮಾಡಿದ್ದೀವಿ. ಟೆಸ್ಟ್ ಆದಮೇಲೆ ಸರ್ ನೀವು ಸೂಚನೆ ಇಲ್ಲ ಸರ್, ನಮ್ಮನ್ನು ಬಂದು ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು ಹೊಟ್ಟಾಗಿದ್ದಾರೆ ಒಳಗಡೆ ಅಂತ. ನಮ್ಮ ಇಲ್ಲಿ ಸಮಸ್ಯೆ ಆಗಿದೆ ಅಂತ ನಿಮ್ಮ ಹತ್ರ ಬಂದ್ವಿ, ನೀವು ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾತಾಡಲಿದೆ ಸೌಜನ್ಯವಾಗಿ ನಾವೇ ಸೌಜನ್ಯ ಕಾನ್ಫಿಡೆಂಟ್ ಹಾಕಿದ್ರೆ ಮಾತಾಡಿದ್ದೀವಿ. ಮಾರಾಟ ಮಾಡಬೇಡಿ ಅಂತಿಲ್ಲ, ಯೋಗ್ಯವಾದ ನಾವೇ ಕರೆಕ್ಟ್ ತೊಂದರೆ ಮಾಡಿ ನೀವು ಆಯ್ತು ಬನ್ನಿ ಸಾಹೇಬ್ರು ಬರ್ತಾ ಇದ್ದಾರೆ. ಮಕ್ಕಳಿಗೆ ಪ್ರಾಣ ಹೋಗಿದೆ. ಯಾರು ಒಂದು ನಿಮಿಷ ಬಾ ಬನ್ನಿ ಬ್ರದರ್. ಮೋರ್ ಇಂಪಾರ್ಟೆಂಟ್ ಚೆನ್ನಾಗಿರೋದಕ್ಕೆ ಮಾರ್ಕೆಟಿಂಗ್ ಮಗು ಸತ್ತಾಗಿ ನೀವು ಕೊಡ್ತಿದ್ರಾ? ನೀವು ಕೊಡ್ತಿದ್ರಾ? ಸೀಸ್ ಮಾಡಿಸಿ ಅದಕ್ಕೆ ಒಂದ್ ಕಡೆ ಕುತ್ಕೊಂಡು ಪೊಲೀಸ್ ಇಲಾಖೆ ಎಲ್ರಿಗೂ ನೀವ್ ಹೇಳ್ತಾರೆ ನಾವು ಒಬ್ಬ ಜಮೀನ್ ಕೊಡ್ತಾ ಇದ್ವಾ? ಫೋನ್ ಮಾಡಿದ್ದೀವಿ, 5 ನಿಮಿಷ ಬರ್ತೀನಿ ಹೇಳ್ತಾರೆ. ಅದನ್ನೆಲ್ಲ ಅದನ್ನ ಸೇಲ್ ಕೊಡ್ಬೇಡಿ ಅಂತ ಹೇಳಿದಿನಲ್ಲ ಅವ್ರಿಗೆ. ಕೊಡ್ತಾ ಇದ್ದಾರೆ ಮತ್ತೆ ಬ್ಯಾನ್ ಅಂತ ಹಾಕಿದ್ದಾರೆ ಕೇಳಿ, ಬ್ಯಾನ್ ಅಂತ ಹಾಕಿದ್ದಾರೆ ಕೇಳಿ, ಬೋರ್ಡ್ ಹಾಕಿಲ್ಲ ಬ್ಯಾನ್ ಅಂತ. ವಿಷ ಪದಾರ್ಥ ಇರುತ್ತೆ ಯಾರಿಗೂ ಗೊತ್ತಿಲ್ಲ. ಅಲ್ಲ ಅವ್ರು ಮಾತಾಡಿ ವಿಡಿಯೋ ಮಾಡಬೇಡಿ ಅಂತ ನೀವು ಅಲ್ಲ ವಿಡಿಯೋ ಮಾಡಬೇಡಿ ಅಂತ ರೈಟ್ಸ್ ನಿಮ್ಗಿಲ್ಲ. ಆಲ್ರೆಡಿ ನಾವು ಬೋರ್ಡ್ ಹಾಕಿದೀವಿ. ಯಾರು ಬೋರ್ಡ್ ಹಾಕಿದ್ರೆ ನಿಮ್ಗೆ ಅನ್ಬಿಟ್ಟು ಬೋರ್ಡ್ ಏನ್ ಬೇಕಾದ್ರೂ ಮಾಡ್ಕೋಬೋದಾ? ಅವರಿಗೆ ಪ್ರಾಬ್ಲಮ್ ಆಗಿದೆ, ನಾವು ಮಾತಾಡಿ ಅವ್ರು ಮಾತಾಡಿ, ನೀವು ನಮ್ಮನ್ನ ಯಾಕೆ ಮಾಡ್ತಿದ್ದೀರಾ? ಅವಶ್ಯಕತೆ ಇದೆ. ನೀವು ಅವ್ರು ಕರೆದಿರೋದಕ್ಕೆ ನಾವು ಬಂದಿರೋದು, ಅವ್ರನ್ನ ಕೇಳಿ ಮಾತಾಡ್ತೀನಿ ಬಿಡಿ. ನೀವು ಮಾತಾಡಿ. ನೀವು ಇದು ಮಾಡ್ತಿರೋದು ತಪ್ಪಲ್ವಾ? ವಿಡಿಯೋ ಮಾಡಿ ತಪ್ಪು ಅನ್ಬಿಟ್ಟು ಜನಗಳ ನೀವು ಯಾವ್ದು ಬೇಕಾದ್ರೂ ಮಾರಾಟ ಮಾಡ್ಬೋದಾ? ಯಾವ್ದು ಪ್ರಾಬ್ಲಮ್ ನ ಬಗ್ಗೆ ಈಗ ಹುಳ ಸಿಕ್ಕಿದೆ, ಅವ್ರ ಮಗು ಏನಂತಿದೆ ಅಸ್ವಸ್ಥ ಆಗಿದೆ, ಯಾರು ಅಂತಾನೆ ಹೇಳ್ತಿರೋದು. ಹೆಚ್ಚು ಕಮ್ಮಿ ನೀವು ಹೊಣೆ ಹಾಕ್ತಿದ್ರಾ? ಅದನ್ನೇ ಹೇಳ್ತಿರೋದು.
ಸಮಾಜದವ್ರಿಗೆ ಮಾತಾಡ್ತೀವಿ ಅಂತಾನೆ ಮಾತಾಡಿ, ಅವ್ರು ಮಾತಾಡಿ, ನೀವು ನಮ್ಮನ್ನ ಯಾಕೆ ವಿಡಿಯೋ ಮಾತಾಡ್ತೀರಾ? ಮಾಡೋ ಅವಶ್ಯಕತೆ ಏನಿದೆ ಸರ್? ಇಲ್ಲಿ ಅನ್ಯಾಯ ನಾವು ಆಗಿದೆ. ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ವಿಡಿಯೋ ಮಾಡ್ಬೇಕು ನೀವು. ಅನ್ಯಾಯ ಆಗಿದೆ ಅಂತ ಸುಮ್ನೆ ಇದು ಬೇಕು ಅಂತ ನೀವು ತಮಾಷೆ ತರ ಮಾಡ್ತಾ ಇದೀರಾ ಅಷ್ಟೇ. ಯಾರು? ನಾವು ರೆಸ್ಪಾನ್ಸ್ ಮಾಡ್ತಿದೀವಿ ತಾನೆ. ನಮ್ಗೆ ನಿಮ್ಗೆ ವಿಡಿಯೋ ಏನ್ ಮಾಡೋ ಸಂಬಂಧ? ಅವಶ್ಯಕತೆ ಏನಿದೆ ನೀವು ಹೇಳಿ. ಮಾಡ್ಬೇಡಿ ಸರ್, ಕ್ಲೋಸ್ ಮಾಡಿ ವಿಡಿಯೋ. ನಾವು ಹೇಳ್ತಾ ಇದೀನಿ ತಾನೆ ಸರ್, ಮಾತಾಡ್ತೀನಿ ನಾನು ಅವ್ರಿಗೆ, ಕ್ಲೋಸ್ ಮಾಡಿ ವಿಡಿಯೋ. ಸರ್ ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಸರ್? ನಾನು ಅವ್ರ ಹತ್ರ ಮಾತಾಡ್ತೀನಿ, ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಲ್ಲ. ನೀವ್ ಯಾಕೆ ನೀವು ವಿಡಿಯೋ ಯಾಕೆ ಮಾಡ್ತಿದ್ದೀರಾ? ನನ್ ವಿಡಿಯೋ ಯಾಕೆ ಮಾಡ್ತಿದ್ದೀರಾ ನೀವು? ನೀವು ಮಾತಾಡ್ತೀರ ಒಂದ್ ನಿಮಿಷ, ನೀವು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ತಾನೆ, ನೀವು ಯಾಕೆ ವಿಡಿಯೋ ಮಾಡ್ತಿದ್ದೀರಾ? ಬನ್ನಿ, ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ತಾನೆ. ಬನ್ನಿ ಸರ್, ಬನ್ನಿ ಕಸ್ಟಮರ್ ಕೇರ್ ಹತ್ರ ಬನ್ನಿ ಸರ್, ಮಾತಾಡ್ತೀನಿ ಅದ್ರ ಬಗ್ಗೆ. ಬನ್ನಿ ಸರ್, ನಾನೇ ಬನ್ನಿ ಸರ್, ಬನ್ನಿ ಸರ್ ಅಲ್ಲಿಗೆ. ಸರ್ ಬನ್ನಿ ಸರ್, ನಾನು ನಿಮ್ಗೆ ಏನಾಗಿದೆ ಇಲ್ಲೇ ಬನ್ನಿ, ಎಲ್ಲೂ ಬೇಡ, ಹೊರಗಡೆನೂ ಬೇಡ, ಎಲ್ಲೆಡೆ ಬನ್ನಿ ಸರ್. ಸೆಪ್ರೇಟ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಬನ್ನಿ, ನಾವು ಮಾತಾಡ್ಕೊಡ್ತೀವಿ. ಓಕೆನಾ? ಅದು ಬಂದ್ಬಿಟ್ಟು ಬನ್ನಿ, ಮಾತಾಡ್ತೀನಿ. ಪ್ರಾಡಕ್ಟ್ ಕೊಡಿ ಅಲ್ಲಿ. ಬನ್ನಿ ಸರ್, ಬನ್ನಿ ಮಾತಾಡ್ತೀನಿ. ವಿಚಾರ ಇಲ್ಲ ಸರ್. ಏನೋ ಅಂಜೂರದಲ್ಲಿ ಹುಳ ಇದಾವೆ ಅಂದ್ಬಿಟ್ಟು ಅವರು ಯಾಕೆ ಮಾಡಿ ನಮ್ಗೆ ಉಪವಾಸ ಆಯ್ತು ನನ್ನ ಇಲ್ಲಿ ಅದು ಕೊಡಿ ಒಂದು ರೆಸ್ಟೋರೆಂಟ್ ಕರ್ಸಿ ಹಾಕೊಟ್ಬಿಡ್ರಿ ಅಷ್ಟೇ. ಅಲ್ಲ ಸರ್, ಕೇಳಿದ್ರೆ ಆಚೆ ಆಗ್ಬೇಕು ಮಾತಾಡ್ಬೇಕಂತ ನೋಡಿ ಸರ್. ಇವಾಗ ಹೆಂಗಿದೆ, ಬಾಗೇಪಲ್ಲಿಂದ ಬಂದಿದೆ ಸರ್. ಒಳ್ಳೆ ಡಿಮಾರ್ಟ್ ಓಪನ್ ಆಗಿದೆ, 4 ದಿವಸ ಆಗಿದೆ ಅಂದ್ರೆ ಓಪನ್ ಆಗಿದ್ದು. ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅಂತ ಬಂದ್ರೆ ನಾವು ಈ ರೀತಿ ಮಾಡ್ತಾರ ಸರ್ ಇವರು. ಅದು ಹಿಡ್ಕೊಳ್ರಿ, ಮೈಂಡ್ ಡಬ್ಬ ಹಿಡ್ಕೊಳ್ರಿ. ಹುಳ ಇದೆಯಾ? ಹ್ಞೂ ಸರ್. ಉದ್ದೇಶದಿಂದ ಪ್ರಾಣಾಪಾಯಗಳು ಜಾಸ್ತಿ ಆಗುವ ಸಿಚುವೇಶನ್ಗಳು ಕಾಣಿಸ್ತಾ ಇದೆ ಇವತ್ತಿನ ದಿವಸದಲ್ಲಿ. ಯಾಕಂದರೆ ಇಲ್ಲಿ ಗುಣಮಟ್ಟದ ಪದಾರ್ಥಗಳನ್ನು ತರದೆ ಕಳಪೆ ಪದಾರ್ಥಗಳು ತಂದು ಇವತ್ತು ಜನರಿಗೆ ಮೋಸ ಮಾಡಿ ವ್ಯಾಪಾರೀಕರಣ ಮಾಡೋ ಮಟ್ಟಕ್ಕೆ ಡಿಮಾರ್ಟ್ಗಳು ಇಳಿತಾ ಇದಾವೆ. ಅಂದರೆ ಜನರ ಆರೋಗ್ಯ ಪರಿಸ್ಥಿತಿ ಹೆಂಗಿರುತ್ತೆ, ಇವ್ರಿಗೆ NOC ಹೆಂಗೆ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇದ್ರ ಬಗ್ಗೆ ತನಿಖೆ ವರದಿ ಕೊಟ್ಟಿದ್ದಾರೋ ಇಲ್ಲ ಅಂತಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಮಾಡಿದ್ವಿ ಸ್ವಾಮಿ, ಇದನ್ನ ಈಗ ಪ್ರಯೋಗಾಲಯಕ್ಕೆ ಎತ್ಕೊಂಡೋಗಿ ಇದು ತನಿಖೆ ಮಾಡಿ ತದನಂತರ ನನ್ನ ವ್ಯಾಪಾರಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಕೇಳಿದ್ದೀವಿ. ಅವರು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಆಗಮಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಅದನ್ನು ತನಿಖಾ ಕ್ರಮ ಕೈಗೊಂಡಾದ್ಮೇಲೆ ಇದ್ರಲ್ಲಿ ಇನ್ನೂ ಎಷ್ಟು ಕಳಪೆ ಪದಾರ್ಥಗಳಿದಾವೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಒಂಥರ ದೌರ್ಜನ್ಯ ನಡೀತಾ ಇದೆ ಸರ್, ಎಲ್ಲ ಗ್ರಾಹಕರ ಮೇಲೇನೂ ಮತ್ತೆ ಬರೋವ್ರ ಮೇಲೇನೂ. ಇಲ್ಲಿ ಡಿಮಾರ್ಟ್ ಅವ್ರ ಕಡೆಯಿಂದ ದೌರ್ಜನ್ಯ, ಏಕವಚನದಲ್ಲಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು, ಮತ್ತು ಅವರ ವರ್ತನೆ ಹೆಂಗಿದೆ ಅಂದರೆ ಗೂಂಡಾಜಮ್ ಮಾಡ್ದಂಗೆ. ನಾವಿಲ್ಲಿ ಸೌಜನ್ಯಾಗ ಬಂದು ಹುಳ ಇದೆ ಅಂತ ತೋರಿಸು HM ಅವ್ರಿಗೆ ಹೇಳಿದ್ರೆ, ಜೊತೆಗೆ ಪೊಲೀಸ್ ಇಲಾಖೆನ ಕರೆಸಿ ನಮ್ಮ ಮೇಲೇ ಈ ಥರ ಏಕವಚನದಲ್ಲಿ ಮಾತಾಡೋದು. ನಾವು ಅವ್ರನ್ನ ಗಲಾಟೆ ಮಾಡಿದ್ದಿಲ್ಲ, ಕೇಳಿದ್ದು ಏನು ಸರ್ ಈ ಥರ ಹುಳ ಬಿದ್ದಿರುವಂಥ ವಿಚಾರವಾಗಿ ಇದನ್ನು ತೆಗೆದುಬಿಟ್ಟು ಬೇರೆದು ಗುಣಮಟ್ಟದ್ದು ಹಾಕಿ ಸರ್ ಸಣ್ಣ ಮಕ್ಕಳು ತಿನ್ನೋದಂತ ಕೇಳಿದಾಗ ಅವರು ಇಲ್ಲಿ ಸಲದವ್ರನ್ನೆಲ್ಲ ಕರೆಸಿ ನಮ್ಮ ಮೇಲೆ ಗುಂಪು ಕಟ್ಕೊಂಡು ಈ ಥರ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಬಯೋದು. ಹೊರಗೆ ನಡೀರಿ, ನಿಮ್ದು ಡಿಮಾರ್ಟು, ನೀವ್ಯಾಕೆ ಬಂದಿದ್ದೀರ ಅನ್ನೋ ಮಟ್ಟದಲ್ಲಿ ಅವರು ಒಂಥರ ನಮ್ಮನ್ನು ಹೆಂಗಿವಾಗಿ ನೋಡೋದು. ಇವತ್ತು ಒಂಥರ ಹೆಂಗಿವಾಗಿ ಅವ್ರು ನಮ್ಮನ್ನ ಅವಮಾನ ಮಾಡತ್ತಾರ. ಏನು ಸರ್ ಈ ಥರ ಕಳಪೆಯನ್ನು ಪದಾರ್ಥವನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಮಾತಾಡಿದಾಗ ಅವರು ನಮ್ಮನ್ನು ದೌರ್ಜನ್ಯವಾಗಿ ಮಾತಾಡೋಂಥ ರಿಯಾಯಿತಿ ನೋಡಿದ್ದು ನಾವು ಡಿಮಾರ್ಟಲ್ಲಿ ಇದೆ ಫಸ್ಟ್ ಟೈಮು. ಮುಂದೆ ಇದ್ರ ಬಗ್ಗೆ ಎಲ್ಲ ಕಾನೂನು ಕ್ರಮ ಜರುಗಿಸಿ ಸೂಕ್ತವಾದ ವಸ್ತುಗಳನ್ನು ಮಾರಾಟ ಮಾಡಬೇಕಂತೇಳಿ ನಮ್ಮ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಇರ್ಫಾನ್ ಅಂತ, ನಮ್ಮೂರು ಬಾಗೇಪಲ್ಲಿ. ಇಲ್ಲಿ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಓಪನ್ ಆಗಿದೆ ಅಂತ ಕೇಳಿದಾಗ ನಾವು ಬಂದಿದ್ದೀವಿ ಸರ್. ಇಲ್ಲಿ ಬಂದು ಅಂಜೂರು ತೊಗೊಂಡಿದ್ದೀವಿ ಸರ್. ನಾವಿಲ್ಲಿ ಅಂಜೂರು ತಗೊಂಡು ಹುಳ ಇದೆ. ನಮ್ಮ ಮಗು ಉಪವಾಸ ಇತ್ತು, ತಿನ್ನೋವಾಗ ಹುಳ ಕಾಣಿಸ್ತು ಸರ್. ಅದೇನ ತಿಂದಿದೆ ನಮ್ಮ ಮಗು ಪರಿಸ್ಥಿತಿ ಏನು ಸರ್? ಯಾರು ಜವಾಬ್ದಾರಿ? ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಹುಳ ಬಂದಿದೆ. ಇನ್ನೊಂದು ಬಂದು ತೊಗೊಂಡು ನಾವು ಅದರಲ್ಲಿ ಹುಳ ಇದೆ. ಕೇಳಿದ್ರೆ ನೀವು ಸರ್ ಆಚೆ ಬನ್ನಿ ಸರ್, ನಮ್ಮ ಪಕ್ಕದಲ್ಲಿ ಮಾತಾಡೋಣ ನಾವು ಅಂತಾರೆ. ಅದೇನು ಸರ್ ಪಕ್ಕದಲ್ಲಿ ಮಾತಾಡೋದು ಇವರು?
ಅದಕ್ಕೆ ಸಂಬಂಧಪಟ್ಟಿರೋ ಬಿಲ್ ಇದೆಯಾ? ಸರ್ ಇದೆ ಸರ್, ಬಿಲ್ಲು ಗಿಲ್ಲು ಎಲ್ಲ ತಗೊಂಡಿದ್ದು ಸರ್. ನೋಡಿ ಸರ್, ತಗೊಂಡೋಗಿರೋ ಸರ್ ನಿನ್ನೆ 4 ಗಂಟೆಗೆಲ್ಲ ತಗೊಂಡಿರೋ ಸರ್ ನಾವು. ಇಲ್ಲಿನ ಮಾಹಿತಿ ಹೇಳ್ಬಿಡಿ, ಅವ್ರು ಯಾವ ಥರ ದೌರ್ಜನ್ಯ ಮಾಡ್ತಾರೆ? ಆಚೆ ನಡೀರಿ ನೀವು, ಫಸ್ಟ್ ಆಚೆ ನಡೀರಿ, ಆಚೆ ನಡಿ ಮಾತಾಡಿರಿ ನೀವು. ಯಾರ ಹತ್ರ ಹೇಳಿ? ಸರ್ ಈ ಮ್ಯಾನೇಜರ್ ಸರ್ ಹೇಳ್ತಾ ಇರೋದು. ಸರ್ ಸೈಡಾಗಿ ಬನ್ನಿ, ಆಚೆ ನಡೀರಿ ಮಾತಾಡೋಣ ನಿಮಗೆ ಅಂತ ಇದ್ದಾರೆ ಸರ್. ಏನು ಸರ್ ಮಾತಾಡೋದು? ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ ಏನೋ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಜವಾಬ್ದಾರಿ ಇಟ್ಟಿದ್ದು ನಮಗೆ? ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಮಾಡ್ತಾ ಇದ್ದಾರೆ ಸರ್. ನೋಡಿ ಸರ್, ಈ ಹುಳುಗಳು ಎಷ್ಟಿದೆ ಸರ್. ಇನ್ನು ಹುಳುಗಳು ಸಾಹೇಬರಿಗೆ ಕರೀರಿ, ಯಾರು ನಮ್ಮ ಸಾಹೇಬರಿಗೆ ಕರೀರಿ, ಫುಡ್ ಆಫೀಸರ್ ಕರೀರಿ. ನೋಡಿ ಅವರೇ ಲ್ಯಾಬ್ ಟೆಸ್ಟ್ ಮಾಡಿದಾರೆ, ಅವರೇ ಚೆಕ್ ಮಾಡಲಿ.